ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಕನಕಾಂಬರಿ ದೇವಿಗೆ ಹೇಳ್ತಾಳೆ, ಇಷ್ಟು ದೊಡ್ಡ ಮಂಚ ಇಟ್ಕೊಂಡು ಕೆಳಗಡೆ ಮಲ್ಕೊಳ್ಳೋ ಹನ್ನೆ ಬರ ಏನು ನಿನಗೆ? ದೇವಿ ಹೇಳ್ತಾಳೆ, ಏನೂ ಇಲ್ಲಮ್ಮ, ಬೆಡ್ ಯಾಕೋ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇತ್ತು, ಹಾಗಾಗಿ ಕೆಳಗಡೆ ಮಲ್ಕೊಂಡೆ. ಕನಕಾಂಬರಿ ಹೇಳ್ತಾಳೆ, ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇದೀಯಾ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ, ಏನೂ ಇಲ್ಲಮ್ಮ, ನನಗೆ ನಿನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ? ಅಪ್ಪ, ಅಮ್ಮ, ಗುರು, ದೈವ ಎಲ್ಲ ನೀನೇ ಅಲ್ವಾ? ನಾನೇನು ಮುಚ್ಚಿಟ್ಟಿಲ್ಲ, ಯಾಕೆ ನಿನಗೆ ಹೀಗೆ ಅನ್ನಿಸ್ತಾ ಇದೆ? ಕನಕಾಂಬರಿ ಹೇಳ್ತಾಳೆ, ನೀನು ಫ್ರೆಶ್ ಅಪ್ ಆಗಿ ಬಾ, ನಾನು ನಿನಗೆ ಕಾಫಿ ತೊಗೊಂಬರ್ತೀನಿ. ಆಗ ದೇವಿ ಮನೆಯೆಲ್ಲ ನೋಡ್ತಾ ಇರಬೇಕಾದ್ರೆ ಕನಕಾಂಬರಿ ಅವಳನ್ನ ಮುಡ್ತಾಳೆ, ಹೆದರ್ಕೊಂಡ್ಬಿಡ್ತಾಳೆ ದೇವಿ. ಆಗ ಹೇಳ್ತಾಳೆ, ಅಮ್ಮ ನಾನು ಫ್ರೆಶ್ ಅಪ್ ಆಗಿ ಬರೋವರೆಗೂ ನೀನು ಇಲ್ಲೇ ಇರು ಅಂತ ಹೇಳಿಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗ್ತಾಳೆ. ಫ್ರೆಶ್ ಅಪ್ ಆಗೋಕ್ಕೆ ಹೋಗೋ ಟೈಮಲ್ಲಿ ಕನ್ನಡಿಲಿ ದೇವಿ ನೋಡ್ತಾಳೆ. ನೋಡ್ತಿದ್ದ ಹಾಗೆ, ನನಗೇನಾದರೂ ಮಾಧುರಿ ನೆನಪು ಏನಾದರೂ ಕಾಡ್ತಾ ಇದೆಯಾ? ಮತ್ತು ನಗು, ವಾರ್ನಿಂಗ್, ಅದು ಭ್ರಮೆನಾ? ಅಯ್ಯೋ, ನನ್ನ ಸುತ್ತ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ವೇ? ಈ ಕಡೆ ಜೀವ ಸಾರಿ ಅಂತ ಗುಲಾಬಿ ಹೂವಿಂದ ಬರೆದಿರ್ತಾನೆ. ಅಷ್ಟರಲ್ಲಿ ರಚನಾ ಫ್ರೆಶ್ ಅಪ್ ಆಗಿ ಬರ್ತಾಳೆ. ಕೃಷ್ಣ ಹೇಳ್ತಾಳೆ, ಅಮ್ಮ ಇಲ್ಲಿ ನೋಡು ಅಂತ ಹೇಳ್ತಾಳೆ. ಆಗ ನೋಡಿ ಮಾಡೋದೆಲ್ಲ ಮಾಡಿಬಿಟ್ಟು ಐ ಆಮ್ ಸಾರಿ ಅಂತ ಬೇರಂತೆ, ನಾನು ಸಾರಿನ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳು ಅಂತ ಹೇಳ್ತಾಳೆ. ರಚನಾ ಹಾಗೆ ಹೇಳ್ತಾ ಇದ್ದ ಹಾಗೆ ಜೀವ ಹೇಳ್ತಾನೆ, ಅಯ್ಯೋ ಈ ಪ್ಲಾನು ಫ್ಲಾಪ್ ಆಗೋಯ್ತು. ಬಾಲ ಹೇಳ್ತಾನೆ, ಏಯ್ ಹೋಗೋ ಸಮಾಧಾನ ಮಾಡೋ, ಇಲ್ಲ ಅಂದರೆ ಗೊತ್ತಲ್ಲ ನಾನು ಕೃಷ್ಣ ನಿನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ ಹೇಳ್ತಾನೆ ಬಾಲ. ಆಗ ಜೀವ ಹೇಳ್ತಾನೆ, ಲೋ ಸುಮ್ಮನಿರೋ, ಬ್ಲಾಕ್ ಮೇಲ್ ಮಾಡಬೇಡ. ಸರಿ ಹೋಗ್ತೀನಿರು ಅಂತ ಬಂದು ನಿಧಾನಕ್ಕೆ ಬರ್ತಾನೆ. ಬೇಬಿ ಸ್ವಲ್ಪ ಹೆಲ್ಪ್ ಮಾಡಬಾರ್ದ ಅಂತ ಕೃಷ್ಣ ಕೇಳ್ತಾನೆ. ಕೃಷ್ಣ ಹೇಳ್ತಾಳೆ, ನಾನು ಇವಾಗ ಬ್ಯುಸಿ ಇದ್ದೀನಿ. ಆಗ ಜೀವ ಹೇಳ್ತಾನೆ, ಬೇಬಿ ನಿನ್ನ ಆಮೇಲೆ ನೋಡ್ಕೋತೀನಿ. ರಚ್ಚು ರಚ್ಚು ಅಂತ ಜೀವ ಹೇಳಿದಾಗ ರಚನಾ ಹೇಳ್ತಾಳೆ, ಕೃಷ್ಣ ನನಗೆ ಕಿಚನಲ್ಲಿ ಕೆಲಸ ಇದೆ, ನಿನಗೇನಾದರೂ ಬೇಕಾದರೆ ನನ್ನ ಕರಿ ಅಂತ ಹೇಳ್ತಾಳೆ. ಏನು ಕೆಲಸ ರಚ್ಚು ಡಾರ್ಲಿಂಗ್, ಮೈ ಸ್ವೀಟ್ ಹಾರ್ಟ್ ಅಂತ ಕೈನ ಮುಂದೆ ತರ್ತಾನೆ. ಆಗ ರಚನಾ ಅವನ ಕೈ ಎಳ್ಕೊಂಡು ಬೆಡ್ ಮೇಲೆ ತಳ್ಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ದೇವಿನ ತೋರಿಸ್ತಾರೆ. ದೇವಿ ಕನಕಾಂಬರಿಗೆ ಹೇಳ್ತಾಳೆ, ಸಂಜೀವನ್ ನಿನಗೆ ಎಲ್ಲಿ ಸಿಗ್ತಾನೋ ಅಲ್ಲೆಲ್ಲ ಅವನ ಬ್ರೈನ್ನ ವಾಶ್ ಮಾಡಿಬಿಡು, ರಚನನ ಮೇಲೆ ದ್ವೇಷ ಬರೋ ಹಾಗೆ ಮಾಡಬೇಕು. ಆಗ ಕನಕಾಂಬರಿ ಹೇಳ್ತಾಳೆ, ನನ್ನ ಕರಾಮತ್ತು ಇವತ್ತು ನಿನಗೇನಂತ ಗೊತ್ತಾಗುತ್ತೆ ಬಿಡು. ಈ ಕಡೆ ರಚನಾ ಬರ್ತಾ ಇರ್ಬೇಕಾದ್ರೆ ಅವಳ ಹಿಂದೆಯಿಂದ ಬಂದು ಜೀವ ಹೇಳ್ತಾನೆ, ರಚ್ಚು ನಿಂತ್ಕೋ ಇಲ್ಲಿ, ಐ ಲವ್ ಯು ಅಂತ ಹೇಳ್ತಾನೆ. ಅಷ್ಟರಲ್ಲಿ ದೇವಿಗೆ ಆಗ ಕನಕಾಂಬರಿಗೆ ಒಂಥರ ಶಾಕ್ ಆದಂಗೆ ಆಗುತ್ತೆ. ಜೀವ ರಚ್ಚು ಅಂತ ಹೇಳ್ತಿದ್ದಂಗೆ ರಚನಾ ನಾಚ್ಕೊಂಡು ಅವನ ಕಡೆ ತಿರುಗ್ತಾಳೆ. ಅಷ್ಟರಲ್ಲಿ ಮನೆಯವರೆಲ್ಲ ನಿಂತಿರೋದು ನೋಡಿ ಜೀವ, ಇಲ್ಲಿ ನೋಡಿ ಮನೆಯವರಿದ್ದಾರೆ ಅಂತ ಸನ್ನೆಯಲ್ಲಿ ಹೇಳ್ತಾಳೆ. ಈ ಕಡೆ ಈಶ್ವರ್ ಹೇಳ್ತಾರೆ, ಸಂಜೀವ ಐ ಲವ್ ಯು ಹೇಳಿದ ಬಾಯಲ್ಲಿ ಸಾರಿ ಅಂತ ಕೇಳ್ಬೋದಲ್ಲ ಅಂತ ಹೇಳಿದಾಗ ಜೀವ ಸರಿ ಆಯಿತು ಚಿಕ್ಕಪ್ಪ ಅಂತ ಹೇಳ್ತಾನೆ. ಆಗ ಜೀವ ಹೇಳ್ತಾನೆ, ರಚ್ಚು ನಾನು ನಿನ್ನೆ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದಾಗ ನೀನು ಮಾಡಿದ್ದೇ ಕರೆಕ್ಟ್ ಇತ್ತು, ನೀನು ಶಿಕ್ಷೆ ಕೊಟ್ಟಿದ್ದೇ ಕರೆಕ್ಟ್ ಇತ್ತು, ಐ ಆಮ್ ಸಾರಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ದೇವಿಗೆ ಶಾಕ್ ಆದಂಗೆ ಆಗುತ್ತೆ. ಆಗ ರಚನಾ ಹೇಳ್ತಾಳೆ, ಆಯಿತು ಜೀವ, ನಿನ್ನೆ ಮನೆಯವ್ರ ಮುಂದೆ ಸಾರಿ ಕೇಳು ಅಂತ ಹೇಳಿ ನನಗೆ ಅವಮಾನ ಆದಂಗೆ ಆಗಿತ್ತು, ಅದೇ ಜನರ ಮುಂದೆ ನನಗಿವತ್ತು ಸಾರಿ ಕೇಳಿ ನೀವು ತುಂಬ ಮೇಲಕ್ಕೆ ಹೋಗ್ಬಿಟ್ರಿ, ನನಗೆ ಅದೇ ಖುಷಿ ಆಯಿತು. ನೋಡಿದ್ಯಾ ದೇವಿ, ನಿಮ್ಮ ಅಣ್ಣ ನಿನ್ನ ಸಲುವಾಗಿ ನನ್ನನ್ನೇ ಸಾರಿ ಕೇಳೋಕ್ಕೆ ಹೇಳಿದ್ರು, ಆದರೂ ಗ್ರೇಟ್ ದೇವಿ, ಇಂಥ ಅಣ್ಣನ ಪಡೆಯೋಕ್ಕೆ ನೀನು ತುಂಬ ಪುಣ್ಯ ಮಾಡಿದೀಯಾ ಅಂತ ದೇವಿಗೆ ಹೇಳಿದಾಗ ಹ್ಞೂ ಅತಿಗೆ ಅಂತ ಹೇಳ್ತಾಳೆ. ಒಳಗೆ ಕೋಪನೂ ಇರುತ್ತೆ ದೇವಿಗೆ. ಈ ಕಡೆ ದೇವಿ ರೂಪಿಣಿನ ಕರೆದ್ಬಿಟ್ಟು, ರೂಪಿಣಿ ನಾನು ಹೇಳಿದ ಮೆಡಿಕಲಿಗೆ ಹೋಗಿ ಮೆಡಿಸನ್ ತೊಗೊಂಬ, ದೊಡ್ಡಮ್ಮಂದು ಮೆಡಿಸನ್ ಖಾಲಿಯಾಗಿದೆ, ನಾನು ಹೋಗಿ ಆ ಖಾಲಿ ಬಾಟಲ್ನ ತೊಗೊಂಬರ್ತೀನಿ, ಅದೇ ರೀತಿ ತೊಗೊಂಬ, ನಾನು ಅವ್ರಿಗೆ ಹೇಳಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ರಚನಾ ಅವರಿಬ್ಬರನ್ನ ಮಾತಾಡೋದನ್ನು ಕೇಳಿಸ್ಕೊತಾ ಇರ್ತಾಳೆ. ಏನಾದರೂ ಮಾಡಿ ಅತ್ತೆ ರೂಮಲ್ಲಿಂದ ತಂದಿರೋ ಬಾಟಲ್ನ ನಾನು ತೊಗೊಂಡೋಗಿ ಅಲ್ಲಿ ಇಡಬೇಕಲ್ಲ, ಈ ದೇವಿಗೆ ಏನಾದರೂ ಗೊತ್ತಾಯ್ತಂದ್ರೆ ಮುಗೀತು ನನ್ನ ಕತೆ, ಅಷ್ಟೇ, ಎಲ್ಲ ದೊಡ್ಡ ರಾದಂತ ಮಾಡಿ ನನಗೂ ಶಿಕ್ಷೆ ಕೊಟ್ಟು ಹೊರಗಿಂದ ಕಳಿಸ್ಬಿಡ್ತಾರೆ ಇಲ್ಲಿಂದ ನನ್ನ, ಏನು ಮಾಡೋದು ಇವಾಗ? ಅವಳು ಹೋಗೋಕ್ಕಿಂತ ಮುಂಚೆ ನಾನೇ ಹೋಗಿ ಈ ಬಾಟಲ್ನ ಅಲ್ಲಿ ಇಟ್ಬಿಡ್ಬೇಕು ಅಂತ ಅವಳು ಹಿಂದೆಯಿಂದ ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಪದ್ಮಜ ಅವ್ರ ರೂಮ್ನ ಓಪನ್ ಮಾಡಬೇಕು, ಅಷ್ಟರಲ್ಲಿ ದೇವಿಗೆ ಒಂದು ಕಾಲ್ ಬರುತ್ತೆ. ಅವಳು ಮಾತಾಡೋಕ್ಕೆ ಅಂತ ಒಂದು ಸೈಡಲ್ಲಿ ನಿಂತ್ಕೊಂಡ್ಬಿಡ್ತಾಳೆ. ಹಿಂದೆಯಿಂದ ರಚನಾ ನಿಧಾನಕ್ಕೆ ಯಾರಿಗೆ ಗೊತ್ತಾಗ್ದ ಹಾಗೆ ಪದ್ಮಜ ಕೋಣೆಗೆ ಹೋಗ್ತಾಳೆ. ಪದ್ಮಜನ ಕೋಣೆಗೆ ಹೋಗ್ತಿದ್ದಾಗೆ ಈ ಕಡೆ ಪದ್ಮಜ ಗಾಬರಿ ಆಗಿಬಿಡುತ್ತೆ, ಯಾರು ಬಂದರು ಅಂತ. ಆಗ ರಚನಾ ನೋಡ್ತಿದ್ದಂಗೆ ಸ್ಮೈಲ್ ಮಾಡಿಬಿಡ್ತಾಳೆ. ಅಷ್ಟರಲ್ಲಿ ಅತ್ತೆ ಒಂದು ನಿಮಿಷ, ನಾನೇ ಬಂದಿದ್ದೀನಿ, ಸ್ವಲ್ಪ ಸುಮ್ಮನೆ ಇರಿ, ಏನು ಬಾಯಿ ಮಾಡೋಕ್ಕೆ ಹೋಗಬೇಡಿ ಅಂತ ಹಿಂಗೆ ಸನ್ನೆಯಲ್ಲಿ ಹೇಳ್ತಾಳೆ. ಅದೇ ಟೈಮ್ಗೆ ಲಾಕ್ ಆಗೋ ಸೌಂಡ್ ಆಗುತ್ತೆ. ರಚನಾ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾಳೆ. ದೇವಿ ಒಳಗಡೆ ಬಂದು ತಿರುಗಿ ನೋಡಿರೋ ಅಷ್ಟೊತ್ತಿಗೆ ಪದ್ಮಜ ಅವರು ತುಂಬ ಗಾಬರಿಲಿ ಕೂತಿರ್ತಾರೆ. ಅವಳನ್ನ ನೋಡಿ
ಇವರೇ ಗಾಬರಿ ಆಗಿದ್ದಾರಂತ ಕೈಯಲ್ಲಿ ನೋಡ್ತಾಳೆ. ಕೈಯಲ್ಲಿ ಮೆಡಿಸಿನ್ ಬಾಟಲ್ ಇರುತ್ತೆ. ದೊಡ್ಡಮ್ಮ, ನಾನು 2 ದಿವಸದಿಂದ ಈ ಬಾಟಲ್ನ ಹುಡುಕ್ತಾ ಇದ್ದೀನಿ, ಸಿಕ್ಕಿರಲಿಲ್ಲ, ಏನಿಲ್ಲ, ಇದು ಹೇಗೆ ಬಂತು ನಿಮ್ಮ ಕೈಗೆ ಅಂತ ಕಿರ್ಚಾಡೋಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಅವ್ರು ಗಾಬರಿಲಿರೋದನ್ನು ನೋಡಿ ಮತ್ತೆ ನಿಧಾನ ಕೂತ್ಕೊಂಡು, ದೊಡ್ಡಮ್ಮ ಇದು ಹೇಗೆ ಬಂತು ಅಂತ ಕೇಳ್ತಾಳೆ. ಆಗ ಪದ್ಮಜ ಅವರು ತಡವರ್ಸ್ಕೊಂಡು, ದೇವಿ ನೀನು ಮೊನ್ನೆ ನನಗೆ ಇಂಜೆಕ್ಷನ್ ಕೊಟ್ಟಲ್ಲ, ಹಾಗೆ ಕೆಳಗಡೆ ಬಿಟ್ಟಿದ್ದೆ, ಅದನ್ನು ನಾನು ನನ್ನ ಹತ್ರ ಇಟ್ಕೊಂಡಿದ್ದೆ ಅಂತ ಹೇಳಿದಾಗ, ಓ ಹೌದಾ, ಸರಿ ಈ ಬಾಟಲ್ ಕೊಡಿ, ಮೆಡಿಷನ್ ಖಾಲಿ ಆಗಿದೆಯಲ್ಲ, ನಾನು ತರಿಸ್ಕೊಡ್ತೀನಿ, ನಾನು ಆಮೇಲೆ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ದೇವಿ ಹೋಗ್ತಾಳೆ. ದೇವಿ ಆ ಕಡೆ ಹೋಗ್ತಾ ಇದ್ದಾಗೆ ರಚನಾ ಬಂದು ಹೇಳ್ತಾಳೆ, ಅತ್ತೆ ನನ್ನನ್ನು ಸೇವ್ ಮಾಡಿಬಿಟ್ರಿ, ಥ್ಯಾಂಕ್ಸ್ ಅತ್ತೆ ಅಂತ ಹೇಳ್ತಾಳೆ. ಏನೂ ಇಲ್ಲ ಅತ್ತೆ, ನೀವು ಗಾಬರಿ ಪಡೋಕ್ಕೆ ಹೋಗಬೇಡಿ, ವಿಜಯದಶಮಿ ಒಳಗೆ ನಿಮ್ಮನ್ನು ಆಚೆ ಕರ್ಕೊಂಬರ್ತೀನಿ, ಕತ್ಲೆ ಕೋಣೆಯಿಂದ ನಿಮ್ಮನ್ನು ಆಚೆ ಕರ್ಕೊಂಬಂದು ನೀವೇ ವಿಜಯದಶಮಿ ಪೂಜೆ ಮಾಡೋ ಹಾಗೆ ನಾನು ಮಾಡ್ತೀನಿ, ನನ್ನ ಮೇಲೆ ಭರವಸೆ ಇಡಿ, ಯಾರಾದರೂ ಬಂದರೆ ನಾವು ಸಿಗಾಕೊಂಬಿಡ್ತೀವಿ, ನಾನು ಆಮೇಲೆ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ರಚನಾ ಹೋಗ್ತಾಳೆ. ರಚನಾ ಹೋಗ್ತಿದ್ದ ಹಾಗೆ ಪದ್ಮಜ ಅನ್ಕೊತಾಳೆ, ದೇವ್ರೇ ನೀನು ನನ್ನ ಪಾಲಿಗೆ ಇದೆಯಪ್ಪ, ನಾನು ವಿಜಯದಶಮಿ ಹಬ್ಬನ ಆಚರಿಸ್ತೀನ, ನಾನು ಪೂಜೆ ಮಾಡ್ತೀನ, ಕೇಳೋಕ್ಕೆ ಎಷ್ಟು ಖುಷಿ ಆಗ್ತಾಯಿದೆ, ದೇವ್ರು ಇದೆಯಪ್ಪ, ನೀನು ಆ ರಚನಾ ರೂಪದಲ್ಲಿ ಬಂದಿದ್ದೀಯಾ, ನಾನು ಕತ್ಲೆ ಕೋಣೆಯಿಂದ ಆದಷ್ಟು ಬೇಗ ಆಚೆ ಬರ್ತೀನಿ, ಥ್ಯಾಂಕ್ಸ್ ಅಪ್ಪ ದೇವ್ರೆ ಅಂತ ದೇವರಿಗೆ ನಮಸ್ಕಾರ ಮಾಡ್ತಾ ಅವಳು ಖುಷಿನ ವ್ಯಕ್ತಪಡಿಸ್ತಾಳೆ. ಈ ಕಡೆ ರಾಣ ಆ ಪರಿಮಳನ ಹತ್ರ ಹೇಳ್ತಾ ಇರ್ತಾನೆ, ನೀನು ಅದೇನು ಡೂಪ್ಲಿಕೇಟು ಒಡವೆಗಳು ಇದೆಯೋ ನಿನ್ನ ಕಸ್ಟಮರ್ಸಿಗೆ ಒಳ್ಳೆ ಥರ ರೀತಿಲಿ ಹೇಳಿ ಆ ಒಡವೆನ ಕೊಂಡ್ಕೊನಾಗ ಮಾಡು ಅಂತ ಅವಳಿಗೆ ಸನ್ನೆಯಲ್ಲಿ ಹೇಳ್ತಾ ಇರ್ತಾನೆ. ಬಾಸು ಅಂತ ಅವಳು ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಇನ್ನೊಬ್ಬ ಕಸ್ಟಮರ್ ಬರ್ತಾರೆ. ಬರ್ತಿದ್ದ ಹಾಗೆ, ಬನ್ನಿ ನಮ್ಮ ಪರಿಮಳ ಅವರು ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಒಡವೆ ಬಗ್ಗೆ, ಮೇಕಿಂಗ್ ಚಾರ್ಜ್ ಇಲ್ಲ ಏನಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸೇಲ್ಸ್ಮ್ಯಾನ್ ಹೇಳ್ತಾನೆ ಅಲ್ಲಿರೋನು, ಸರ್ ನಮ್ಮ ಕಡೆಗೂ ಕಳಿಸ್ರಿ, ನಾವು ಖಾಲಿ ಇದ್ದೀವಿ ಅಂತ ಹೇಳಿದಾಗ, ಲೇಡೀಸ್ ಅಲ್ವಾ, ಲೇಡೀಸ್ ಹತ್ರ ಮಾತಾಡ್ಕೊತಾರೆ ಬಿಡಿ ಅಂತ ಅವ್ರ ಹತ್ರ ಹೇಳಿ ಸುಮ್ಮನಾಗಿಸ್ಬಿಡ್ತಾನೆ ರಾಣ. ಅಷ್ಟರಲ್ಲಿ ಅಲ್ಲಿ ಬಂದಿರೋ ಕಸ್ಟಮರ್ ಹೇಳ್ತಾರೆ, ಲೇಡೀಸ್ ಆದ್ರೇನು ಜೆಂಟ್ಸ್ ಆದ್ರೇನು ಒಡವೆ ತೊಗೊಳಕ್ಕೆ ಯಾರಾದ್ರೇನು ಅಂತ ಹೇಳಿದಾಗ, ಇಲ್ಲ ನಮ್ಮ ಸೇಲ್ಸ್ಮ್ಯಾನ್ ಪರಿಮಳ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಒಡವೆಗಳನ್ನು ತೋರಿಸ್ತಾರೆ, ನೀವು ನೋಡಿ ಅಂತ ಹೇಳ್ತಾನೆ ರಾಣ. ಅಷ್ಟರಲ್ಲಿ ಜೀವ ಬಂದು, ಇವರೇ ಖಾಲಿ ಕೂತಿದ್ದಾರೆ, ಇಲ್ಲಿ ಖಾಲಿ ಇದೆಯಲ್ಲ, ಇಲ್ಲಿಗೆ ಬರೋಕ್ಕೆ ಹೇಳೋವ್ರನ್ನ ಅಂತ ಹೇಳಿದಾಗ ಅವ್ರನ್ನ ಕಸ್ಟಮರ್ನ ಕರೀತಾನೆ. ಆಗ ರಾಣನಿಗೆ ತುಂಬ ಕೋಪ ಬರುತ್ತೆ. ಈ ಕಡೆ ರಚನಾ ಫೋನ್ ಹ್ಯಾಂಗ್ ಆಗ್ತಾ ಇದೆ, ಏನು ಮಾಡೋದು ಇವಾಗ, ಈ ಫೋನ್ ಮೊದಲು ಸರಿ ಮಾಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಕಪಿಲಲ್ಲಿ ಓಡಾಡ್ತಾ ಇರ್ತಾನೆ. ಕಪಿಲ್ನ ಕರೀತಾಳೆ, ಕಪಿಲ್ ಸ್ವಲ್ಪ ಬನ್ನಿ ಇಲ್ಲಿ ಅಂತ. ಕಪಿಲ್ ಬಂದ ತಕ್ಷಣ, ಸ್ವಲ್ಪ ಫೋನ್ ಕೊಡ್ತೀರಾ, ಅರ್ಜೆಂಟ್ ಇದೆ, ಫೋನಲ್ಲಿ ಮಾತಾಡಬೇಕು ಅಂತ ರಚನಾ ಹೇಳಿದಾಗ, ಇಲ್ಲ ನಮ್ಮವು ಗಂಡ್ಮಕ್ಳದ್ದು ಸಾವಿರಾರು ಸೀಕ್ರೆಟ್ಗಳು ಇರ್ತವೆ, ನಾನು ಹಾಗಾಗಿ ಕೊಡಲ್ಲ ಅಂತ ಹೇಳ್ತಾನೆ. ಅಯ್ಯೋ ನಿಧಿಗೆ ಬೇರೆ ಫೋನ್ ಮಾಡಬೇಕಾಗಿತ್ತು, ಏನು ಮಾಡೋದು ಇವಾಗ ಅಂತ ಹೇಳುವಾಗ ಅವನಿಗೆ ಅದೇ ಖುಷಿಯಾಗುತ್ತೆ. ನಿಧಿ ಹೆಸರಿಗೆ ಹೇಳ್ತಿದ್ದಂಗೆ, ಎಕ್ಸ್ಕ್ಯೂಸ್ ಮೀ ತೊಗೊಳ್ಳಿ ಫೋನು ಅಂತ ಹೇಳ್ತಾನೆ. ಬೇಡ ಬಿಡಿ ಕಪಿಲ್, ನಿಮಗೆ ಸಾವಿರಾರು ಕೆಲಸ ಇರುತ್ತೆ, ನಿಮಗೆ ಸೀಕ್ರೆಟ್ಗಳು ಬೇರೆ ಇರುತ್ತೆ, ಬೇಡ ಅಂತ ರಚನಾ ಹೇಳಿದಾಗ ಕಪಿಲ್ ಹೇಳ್ತಾನೆ, ಹಾಗಾಗಿ ಏನಿಲ್ಲ, ಅರ್ಜೆಂಟ್ ಅಂತಿದ್ದೀರಲ್ಲ, ಹಾಗಾಗಿ ನಾನು ನಿಮಗೆ ಹೇಳಿದೆ, ತೊಗೊಳ್ಳಿ, ಇದೊಂದು ಸಲ ಮಾತಾಡಿ ಅಂತ ಹೇಳ್ತಾನೆ ಕಪಿಲ್. ರಚನಾ ನಿಧಿಗೆ ಕಾಲ್ ಮಾಡಿ, ಹಲೋ ನಿಧಿ, ನಾನು ರಚನಾ ಅಂತ ಹೇಳಿದಾಗ, ಅಕ್ಕ ಇದ್ಯಾರ ನಂಬರು ಅಂತ ಹೇಳಿದಾಗ, ಕಪಿಲ್ದು ಅಂತ ಹೇಳ್ತಾಳೆ. ಓ ಆ ಕಪಿದ, ಯಾಕೆ ಬೇರೆ ಯಾರ್ದು ಸಿಗಲಿಲ್ವ ಫೋನು, ಅವನದೇ ಸಿಗ್ತಾ ನಿನಗೆ ಅಂತ ನಿಧಿ ಹೇಳಿದಾಗ, ಕಪಿಲ್ ಅವನ ಹೆಸ್ರು ಕಪಿ ಎಲ್ಲ ಅನ್ನಕ್ಕೆ ಹೋಗಬೇಡ ಅಂತ ಹೇಳ್ತಾಳೆ. ಸರಿ ಆಯಿತು, ನವರಾತ್ರಿ ಹಬ್ಬಕ್ಕೆ ನಿನ್ನನ್ನು ಕರಿತಾ ಇದ್ದೀನಿ, ಬಾ ನೀನು, ನಾಳೆ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಕರಿತೀನಿ, ನೀನು ಆದಷ್ಟು ಪ್ರಿಪೇರ್ ಆಗು ಅಂತ ರಚನಾ ಹೇಳ್ತಾಳೆ. ಆಗ ಕಪಿಲ್ಗೆ ಒಳೊಳಗೆ ಸಂತೋಷ ಆಗ್ತಾ ಇರುತ್ತೆ. ಸರಿ ಆಯಿತು ಬರ್ತೀನಕ್ಕ ಅಂತ ನಿಧಿ ಹೇಳ್ತಾಳೆ. ಆಗ ಫೋನ್ ಕೊಟ್ಟಾಗ ಅವನು ಕಪಿಲ್ ಯೋಚನೆ ಮಾಡ್ತಾನೆ, ನಾ ಗಿಣಿ ನನ್ನನ್ನೇ ಕಪಿ ಅಂತೀಯಾ, ಬಾ ಈ ಕಪಿ ಚೇಷ್ಟೆ ಏನು ಅಂತ ತೋರಿಸ್ತೀನಿ ಅಂತ ಮಾತಾಡ್ಕೊತಾನೆ. ಈ ಕಡೆ ದೇವಿ ಲಾಕ್ ಮಾಡಿಬಿಟ್ಟು ಮಲ್ಗೋಣ ಅಂತ ಬಂದಿರ್ತಾಳೆ. ಬೆಡ್ ಕೆಳಗೆ ಗೊಂಬೆ ಇರುತ್ತೆ. ಯಾಕೆ ಇಷ್ಟು ಉಬ್ಬಾಗಿದೆಯಲ್ಲ ಅಂತ ಅದನ್ನು ಮುಟ್ಟು ನೋಡಿದಾಗ ಆ ಗೊಂಬೆ ಮೇಲೆ ಎದ್ದು ಬಂದುಬಿಡುತ್ತೆ. ಕಿರ್ಚ್ಕೊಂಡ್ಬಿಡ್ತಾಳೆ ದೇವಿ. ಆ ಕಡೆ ಈ ಕಡೆ ಎಲ್ಲ ಹೋಗೋಕ್ಕೆ ಶುರು ಮಾಡ್ತಾಳೆ. ಆ ಗೊಂಬೆ ನಗೋಕ್ಕೆ ಶುರು ಮಾಡುತ್ತೆ, ಜೋರಾಗಿ ದೇವಿ ದೇವಿ ಅನ್ನೋಕ್ಕೆ ಶುರು ಮಾಡುತ್ತೆ. ಆ ಕಡೆಯಿಂದ ಈ ಕಡೆಗೆ ದೇವಿ ಕೂಗಾಡ್ತಾ ಹಾರಾಡ್ತಾ ಅಮ್ಮ ಅಮ್ಮ ಅಂತ ಕಿರ್ಚ್ಕೊಂಡು, ಇಲ್ಲಿಂದ ಹೋಗು ಮಾಧುರಿ, ನನ್ನ ಕಾಡಬೇಡ, ಇಲ್ಲಿಂದ ಹೋಗು ಅಂತ ಜೋರಾಗಿ ಚೀರಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರು ಮಾಡಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.